Good morning students. Last class ನಾವು ಯಾವ್ದು ಸ್ಟಾರ್ಟ್ ಮಾಡಿದ್ದೀವಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಾವು ಫಸ್ಟ್ ಯಾವುದು ಓದ್ತಾ ಇದ್ದೀವಿ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಲಾಸ್ಟ್ ಕ್ಲಾಸಲ್ಲಿ ಒಂದಷ್ಟು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೂಡ ಅದೇ ಪ್ರಾಬ್ಲಮ್ಸ್ಗಳನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫಸ್ಟ್ ಕ್ವಶನ್ಗೆ ಬರ್ತೀನಿ ನೋಡಿ. ಆ್ಯಂಡ್ ಎಡ್ಜ್ ಆಫ್ ಆ್ಯನ್ ವೇರಿಯಬಲ್ ಕ್ಯೂ ಈಸ್ ಇನ್ಕ್ರೀಸಿಂಗ್ at the rate of 3 centimeter per second. How fast is the volume of the cube increasing when the edge is 10 centimeter? ಈಗ ಇಲ್ಲಿ ನಮಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಮಾಡಿರೋದು ಯಾವುದು ಸರ್ಕಲ್ ಅನ್ನು ತಗೊಂಡಿತ್ತು. ಈಗ ಯಾವುದು ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯೂಬ್ ಅದು ಎಡ್ಜ್ನ ಕ್ಯೂಬ್ ಅಂದರೆ ನಿಮಗೆ ಗೊತ್ತಿದೆ ಯಾವ ರೀತಿ ಇರುತ್ತೆ. ಅದದು ವಾಲ್ಯೂಮ್ ನಮಗೆ ಬೇಕು. ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನು ವಾಲ್ಯೂಮ್ ಆಫ್ ದಿ ಕ್ಯೂಬ್ ಕ್ವಿಕ್ಕಾಗಿ ನನಗೆ ಹೇಳಬೇಕು. ವಾಲ್ಯೂಮ್ ಆಫ್ ದಿ ಕ್ಯೂಬ್ ವಿ ಈಕ್ವಲ್ಸ್ ಏನು ಎಕ್ಸ್ ಕ್ಯೂಬ್. ಎಕ್ಸ್ ಅಂದರೆ ಏನು ವೆನ್ ಎಕ್ಸ್ ಇಸ್ ದಿ ಲೆಂತ್ ಆಫ್ ದಿ ಎಡ್ಜ್ ಆಫ್ ದಿ ಕ್ಯೂಬ್. ಸೊ ಫಸ್ಟ್ ಏನು ಬರ್ತೀನಿ ಸೊಲ್ಯೂಷನಲ್ಲಿ ಆ ಎಡ್ಜ್ನ ಏನಂತ ತಗೊಳ್ಳೋಣ ಅಂತ ತಗೊಂಡ್ರಲ್ವಾ. ಎಡ್ಜ್ನ ನೀವು ಎ ಅಂತ ತಗೋಬೋದು, ಎಕ್ಸ್ ಅಂತ ಏನಿದೆ ಏನು ಬೇಕಾದ್ರೆ ನೋಟ್ ಮಾಡೋದು. ಬಟ್ ಇಲ್ಲಿ ನಾನು ಏನು ತಗೋತೀನಿ ಲೆಟ್ ಎಕ್ಸ್ ಬಿ ದಿ let x be the length of the edge of the ಯಾವುದು ಕ್ಯೂಬ್. let x be the length of the edge of the cube. ನಮಗೆ ಏನು ಕೇಳಿದ್ದಾರೆ how fast is the volume of the cube increasing ಅಂದರೆ ಪಾಸಿಟಿವ್ ಬರುತ್ತೆ. ಈಗ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಕೇಳಿದ್ದಾರೆ. ಸೊ ಫಾರ್ಮುಲಾ ಫಸ್ಟ್ ಬರ್ತು ಬಿಡೋಣ. ಏನು ವಾಲ್ಯೂಮ್ ಆಫ್ ದಿ ಕ್ಯೂಬ್. ವಾಲ್ಯೂಮ್ ಆಫ್ ದಿ ಕ್ಯೂಬ್ ಹೇಳಬೇಕು ಕ್ವಿಕ್ಕಾಗಿ. ಏನು ವಾಲ್ಯೂಮ್ ಇಸ್ ಡಿನೋಟೆಡ್ ಬೈ ವಿ. ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನು ಎಚ್ ಅಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡಿದ್ದೀವಿ. ಅವಾಗ ಏನಾಯ್ತು ಎಕ್ಸ್ ಕ್ಯೂಬ್. ಇಲ್ಲ ಎ ಅಂತ ತಗೊಂಡ್ರೆ ಎ ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನಾಯ್ತು ಎಕ್ಸ್ ಕ್ಯೂಬ್. ಈಗ ಗಿವನ್ ಏನಿದೆ ಮಾಡ್ಕೊಂಡು ಬರೋಣ. ಗಿವನ್ ಫಸ್ಟ್ ಬರ್ತೀವಿ ಆ್ಯಂಡ್ ಎಡ್ಜ್ ಆಫ್ ದಿ ವೇರಿಯಬಲ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ 3 centimeter per second. ಅಂದರೆ ಎಡ್ಜ್ ಆಫ್ ದಿ ಕ್ಯೂಬ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಅಟ್ ದಿ ರೇಟ್ ಆಫ್ ಎಷ್ಟು 3 centimeter per second. ಪರ್ ಸೆಕೆಂಡ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ತಗೋಬೇಕು ಪಾಸಿಟಿವ್, ಡಿಕ್ರೀಸ್ ಆಗ್ತಿದೆ ಅಂದ್ರೆ ತಗೋಬೇಕು ನೆಗೆಟಿವ್ ಆಗುತ್ತೆ. ಈಗ ಗಿವನ್ ಎಡ್ಜ್ ಆಫ್ ದಿ ಕ್ಯೂಬ್ ಇಸ್ ಇನ್ಕ್ರೀಸ್ ಆಗ್ತಿದೆ. ಎಡ್ಜ್ ಇಸ್ ಡಿನೋಟೆಡ್ ಬೈ ಯಾವುದು ಎಕ್ಸ್. dx by ಯಾವುದು dt. dx by dt ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ 3 centimeter per second. 3 centimeter per second. ನೆಕ್ಸ್ಟ್ ಏನು ಕೇಳಿದ್ದಾರೆ how fast is the volume of the cube increasing. ಅಂದರೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಇನ್ಕ್ರೀಸ್ ಆಗ್ತಾ ಇದೆ ಯಾವ ಫಾಸ್ಟ್ ಅಲ್ಲಿ ಅಂತ. ಟು ಫೈಂಡ್ dv by dt ಕ್ವೆಶ್ಚನ್ ಮಾರ್ಕ್. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗ when the edge is 10 centimeter. ಎಡ್ಜ್ ಯಾವ ಎಷ್ಟು ಸೆಂಟಿಮೀಟರ್ ಇದ್ದಾಗ 10 centimeter ಇದ್ದಾಗ ವಾಲ್ಯೂಮ್ ಆಫ್ ದಿ ಕ್ಯೂಬ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಕನ್ಸಿಡರ್ ನಾವು ಯಾವ ತಗೊಳ್ಳೋಣ ವಿ ವಾಲ್ಯೂಮ್ ಈಕ್ವಲ್ಸ್ ಎಷ್ಟು ಎಕ್ಸ್ ಕ್ಯೂಬ್ ಪರ್ ಸೆಕೆಂಡ್ ಅಂತ ಕೇಳಿರೋದ್ರಿಂದೇನು ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ ಡೆರಿವೇಟಿವ್ ಆಫ್ ವಿ ಏನಾಯಿತು dv by dt. dv by dt ಫಸ್ಟ್ ಪವರಿಗೆ ಕೊಡಬೇಕು. ಪವರಿಗೇನು 3x square. 3x square ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದಾಗ x ಗೆ ಡೆರಿವೇಟಿವ್ ಏನು dx by dt. dx by dt. ಈಗ ಇಲ್ಲಿ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡೋಣ. dv by dt ಈಕ್ವಲ್ಸ್ 3 ಇಂಟು x ಎಷ್ಟು 10 ಸೆಂಟಿಮೀಟರ್ 10 ಸ್ಕ್ವೇರ್ ಇಂಟು dx by dt ಎಷ್ಟು 3. ಈಗ 3 3s are 9. 10 ಸ್ಕ್ವೇರ್ ಎಷ್ಟು 100. 100 ಇಂಟು 9 ಎಷ್ಟಾಯಿತು 900. ವಾಲ್ಯೂಮ್ದು ಯೂನಿಟ್ ಏನ್ರೋ ಫಿಸಿಕ್ಸಲ್ಲೆಲ್ಲ ಕಲ್ತಿದ್ದೀರಾ. ವಾಲ್ಯೂಮ್ ಯೂನಿಟ್ ಕ್ವಿಕ್ ಆಗಿ ವಾಲ್ಯೂಮ್ ಯೂನಿಟ್ ಇಸ್ ನಥಿಂಗ್ ಬಟ್ ಏನು ಕ್ಯೂಬಿಕ್. ಏನು ಹೇಳಿ ಕ್ಯೂಬಿಕ್. ಕೊಟ್ಟಿರೋದು ಸೆಂಟಿಮೀಟರ್ ಎಡ್ಜ್ದೇನು ಕ್ಯೂಬಿಕ್ ಸೆಂಟಿಮೀಟರ್ ಪರ್ ವಿತ್ ರೆಸ್ಪೆಕ್ಟ್ ಏನು ಮಾಡ್ತಾ ಇದ್ದೀವಿ ಟೈಮ್ ದಟ್ ಈಸ್ ಸೆಕೆಂಡ್. Volume of the cube is increasing. Volume of the cube is increasing at the rate of ಎಷ್ಟು 900 cubic centimeter per second. ಅದು ನಿಮಗೆ ಆನ್ಸರ್. ಯೂನಿಟ್
1 ಮಾರ್ಕ್ಸ್ ನಷ್ಟ ಆಗುತ್ತೆ. ಎನ್ಸ್ ಏನು ಹೇಳಿ, ವಾಲ್ಯೂಮ್ ಆಫ್ ದಿ ಕ್ಯೂಬ್. ಆನ್ಸರ್ ನಮಗೆ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಬಂದಿದೆಯಾ? ಪಾಸಿಟಿವ್ ಬಂದಿದೆ ಅಂದಮೇಲೆ ಅರ್ಥ ಏನು? ಇನ್ಕ್ರೀಸಿಂಗ್. ವಾಲ್ಯೂಮ್ ಆಫ್ ಎ ಕ್ಯೂಬ್ ಇನ್ಕ್ರೀಸಿಂಗ್. ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನಾಗ್ತಿದೆ? ಇನ್ಕ್ರೀಸಿಂಗ್. ಎಲ್ಲಿ? ಅಟ್ ದಿ ರೇಟ್ ಆಫ್ ಎಷ್ಟು? 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಅರ್ಥ ಆಗಿದೆ ಅಲ್ವಾ? ಸೊ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಇಷ್ಟೇ ಇರಲಿಲ್ಲ, 5 ಮಾರ್ಕ್ಸ್ಗೆ ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದಲ್ವಾ? ಆದರೆ ಏನು ಗೊತ್ತಿರಬೇಕು? ವಾಲ್ಯೂಮ್ ಆಫ್ ದಿ ಕ್ಯೂಬ್ನ ಜ್ಞಾಪಕ ಇಟ್ಕೊಂಡಿರಬೇಕು. ಇಷ್ಟು ಮಾಡಿದ್ರೆ ಈಗ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಕ್ವಶನ್. ದಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ The volume of a cube is increasing at the rate of 8 cu ಅಂದರೆ cubic, 8 cubic centimeter per second. How fast is the surface area of the cube increasing when the length of an edge is 12 centimeter? ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ದೀವಿ ಅದೇ ರೀತಿ, ಬಟ್ ಅದಕ್ಕೆ ಒಂಚೂರು ಇದಾರೆ. ಈಗ ಇಲ್ಲೇನು ಕೊಟ್ಟಿದ್ದಾರೆ? ವಾಲ್ಯೂಮ್ ಆಫ್ ದಿ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಅಟ್ ದಿ ರೇಟ್ ಆಫ್ ಎಷ್ಟು? 8 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ವಾಲ್ಯೂಮ್ ಅಂದ್ರೆ ಏನು? dv ಬೈ ಪರ್ ಸೆಕೆಂಡ್ ಅಂದ್ರೆ ಟೈಮ್. dv ಬೈ dt ಕೊಟ್ಟಿದ್ದಾರೆ ನಮಗೆ. dv ಬೈ dt ಕೊಟ್ಟಿದ್ದಾರೆ. ಅವ್ರು ಏನು ಕೇಳಿದ್ದಾರೆ? ಹೌ ಫಾಸ್ಟ್ ಈಸ್ ದಿ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್. ಇಲ್ಲಿ ನಾವು ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀನಿ? ಎಡ್ಜ್ ಈಸ್ ಡಿನೋಟೆಡ್ ಬೈ ಯಾವುದೋ ಎಕ್ಸ್ ಅಂತ ನನಗೆ ಗೊತ್ತಿದೆ. ಈ ಕ್ವಶನ್ ನಮಗೆ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್, ತುಂಬ ಸತಿ ಈ ಕ್ವಶನನ್ನು ಕೇಳಿದ್ದಾರೆ ಮತ್ತು ಇದು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಈಗ ಸೊಲ್ಯೂಷನ್, ಈಗ ಎಡ್ಜ್ನ ಏನಂತ ತಗೊಂಡಿದ್ದೀವಿ? ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಎಕ್ಸ್ ಬಿ ದಿ ಏನು? ಲೆಂತ್ ಆಫ್ ದಿ ಎಡ್ಜ್ ಆಫ್ ಎ ಕ್ಯೂಬ್. ಲೆಟ್ ಎಕ್ಸ್ ಬಿ ದಿ ಲೆಂತ್ ಆಫ್ ದಿ ಎಡ್ಜ್ ಆಫ್ ದಿ ಏನು? ಕ್ಯೂಬ್. ಆಯ್ತಾ? ವಾಲ್ಯೂಮು ಇದೆ, ಸರ್ಫೇಸ್ ಏರಿಯಾನು ಇದೆ. ಎರಡೂ ಫಾರ್ಮುಲನ್ನು ನಾನು ಬರೆಯೋಣ. ಈಗ ವಾಲ್ಯೂಮ್ ಆಫ್ ಎ ಕ್ಯೂಬ್, ವಾಲ್ಯೂಮ್ ಆಫ್ ಎ ಕ್ಯೂಬ್, ವಾಲ್ಯೂಮ್ ಇಸ್ ಡಿನೋಟೆಡ್ ಬೈ ವಿ ಈಕ್ವಲ್ಸ್ ಎಡ್ಜ್ ಎಕ್ಸ್ ಅಂತ ತಗೊಂಡಿದ್ದೀವಿ. ಏನಾಯ್ತು? ಎಕ್ಸ್ ಕ್ಯೂಬ್. ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನು? ವಿ ಈಕ್ವಲ್ಸ್ ಎಕ್ಸ್ ಕ್ಯೂಬ್. ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಏನು? ಹೇಳಬೇಕು ನೀವೇ ಕ್ವಿಕ್ಕಾಗಿ ನೆನಪಿಸ್ಕೊಳ್ಬೇಕಾ? ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್. ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್. ಸರ್ಫೇಸ್ ಏರಿಯಾ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಸ್. ಆಫ್ ಎ ಕ್ಯೂಬ್ ಈಕ್ವಲ್ಸ್ ಏನು? 6x ಸ್ಕ್ವೇರ್. ಕರೆಕ್ಟಾ? ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಎಸ್ ಈಕ್ವಲ್ಸ್ ಏನು? 6x ಸ್ಕ್ವೇರ್. ಇದ್ರದ್ದು ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಸುಮ್ಮನೆ ನಿಮ್ಮ ರೆಫರೆನ್ಸ್. ಇದ್ರದ್ದು ಏರಿಯಾ ಪರ್ ಸೆಕೆಂಡ್ ಅಲ್ವಾ? ಎಸ್ ಈಕ್ವಲ್ಸ್ 6x ಸ್ಕ್ವೇರ್ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗೇನಾಯಿತು? ds by dt equals 6 into 2 into x into dx by dt. ನಮಗೆ dx by dt ಕೊಟ್ಟಿದ್ದಾರಾ? ಇಲ್ಲ, ನಮಗೆ ಕೊಟ್ಟಿರೋದೇನು? dv by dt ಕೊಟ್ಟಿದ್ದಾರೆ, dx by dt ಕೊಟ್ಟಿಲ್ಲ. ಈ dv by dt ನ ತಗೊಂಡು dx by dt ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ನಾವು ಸರ್ಫೇಸ್ ಏರಿಯಾನ ಹೇಳಬೇಕು. ಈಗ ಎರಡಕ್ಕೂ ನಾವು ಡೆರಿವೇಟಿವ್ ಮಾಡಬೇಕು. ವಾಲ್ಯೂಮ್ಗೂ ಮಾಡಬೇಕು, ಸರ್ಫೇಸ್ ಏರಿಯಾಗೂ ಮಾಡಬೇಕು. ಈಗ ಫಸ್ಟ್ ಗಿವನ್ ಏನಿದೆ ಬರ್ಕೊಳ್ಳೋಣ. ಗಿವನ್ ದಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಅಂದರೆ ಪಾಸಿಟಿವ್. ಯಾವುದದು? ಕ್ಯೂಬ್. ಅಟ್ ದಿ ರೇಟ್ ಆಫ್ ಅಂದರೆ ಏನು? dv by dt. ಯಾವಾಗಲೂ ಇನ್ಕ್ರೀಸಿಂಗ್ ಇರಬೇಕು ಅಂತೇನಿಲ್ಲ, ಡಿಕ್ರೀಸಿಂಗ್ ಕೊಟ್ಟಾಗ ನೆಗೆಟಿವ್ ಬರುತ್ತೆ. dv by dt 8 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಆಯ್ತಾ? ಟು ಫೈಂಡ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಹೌ ಫಾಸ್ಟ್ ಈಸ್ ದಿ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂದರೆ ಏನು? ds by dt. ಕ್ವಶನ್ ಮಾರ್ಕ್. ds by dt ಯಾವಾಗ? when edge equals ಎಷ್ಟು? 12 centimeter. when edge equals 12 centimeter. ಎಷ್ಟಿದೆ ಅಲ್ವಾ? ಈಗ ನಾವು ಫಸ್ಟ್ ನಾವು ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ dx by dt ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. dx by dt ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ತಗೋತೀವಿ. v equals x cube. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲಿ ಟೈಮ್ ಎಲ್ಲೂ ಕೊಟ್ಟಿಲ್ಲ, ಟೈಮ್ ತಗೋತಿದ್ದಾರೆ ಅಂತಲ್ಲ.
ಪರ್ ಆದ್ಮೇಲೆ ಯಾವ್ದಿದೆ ಯೂನಿಟ್ ಅದದ್ದು ಸೆಕೆಂಡ್ ಅಂದಾಗ ಟೈಮ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅವಾಗ ಏನಾಯ್ತು ವಾಲ್ಯೂಮ್ dv by dt equals ಫಸ್ಟ್ ಯಾವ್ದಕ್ಕೆ ಪವರ್ಗೆ 3 into x ಕ್ಯೂಬ್ ಗೆ ಡೆರಿವೇಟಿವ್ 3x ಸ್ಕ್ವೇರ್ then x ಏನು dx by dt dx by dt ಈಗ ನಮಗೆ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ dv by dt ವ್ಯಾಲ್ಯೂ ಗೊತ್ತಿದೆ dv by dt ಎಷ್ಟು 8 equals 3 into x ಅಂದ್ರೆ ಎಷ್ಟು 12x square into dx by dt ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು dx by dt ಉಳಿದೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ dx by dt ಮಲ್ಟಿಪ್ಲೈ ಮಾಡಬೇಡಿ ನಾವು ಸಿಂಪ್ಲಿಫೈ ಮಾಡ್ಕೊಂಡೆ ತಗೊಳ್ಳೋಣ 8 divided by 3 into 12 square ಅಲ್ವಾ ಹಾಗೆ ಏನು ಮಾಡ್ತೀನಿ 12 into 12 ಅಂತ ತಗೊಳ್ಬೇಕಂದ್ರೆ ಈಸಿ ಆಗಲಿ ಅಂತ ಅಷ್ಟೇ ನೋಡಿ 8 ಇಂದ ಡಿವೈಡ್ ಆಗಲ್ವಲ್ಲ 4 2s ಎಷ್ಟು 8 4 2s 8 4 3s 12 ಆಯ್ತಾ ನೆಕ್ಸ್ಟ್ 2 1s 2 6 ಈಗ ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ ಇಲ್ಲ ಅನ್ನೋದು ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಿ ಮತ್ತೆ 12 ಸ್ಕ್ವೇರ್ ಎಷ್ಟು 144 144 into 3 ಮಾಡಿ ಡಿವೈಡ್ ಬೈ ಅದು ಮಲ್ಟಿಪ್ಲೈ ಮಾಡಿ ಇದು ಈಸಿ ಈಗ ಉಳ್ಕೊಂಡಿದ್ದು ಎಷ್ಟು ನ್ಯೂಮರೇಟರಲ್ಲಿ 1 divided by 3 3s 9 9 6 54 64 ಇದು ಯಾವುದು x ಅಂದ್ರೆ h ಅಲ್ವಾ h ದ ಯೂನಿಟ್ ಏನು ಬರೀ ಏನು ಕೊಟ್ಟಿದ್ದಾರೆ ಪರ್ ಸೆಕೆಂಡ್ ಅಲ್ವಾ ದಟ್ ಈಸ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಈಗ ನೋಡಿ dx by dt equals 1 by 54 ಸೆಂಟಿಮೀಟರ್ ಪರ್ ಸೆಕೆಂಡ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ರು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಈಗ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ dx by dt ಕ್ಯಾಲ್ಕುಲೇಟ್ ಮಾಡಿದ್ರು ಅದಕ್ಕೆ ನಮ್ಮ ಕ್ವಶನ್ ಹೋಗಿರಲಿಲ್ಲ ನಾವೇನು ಮಾಡಬೇಕು ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಯಾವುದು ಸರ್ಫೇಸ್ ಏರಿಯಾ s equals area 6x square differentiate with respect to ಏನು time differentiate with respect to time okay x ಗೆ derivative ಏನು ds by dt ds by dt equals 6 into x square ಗೆ derivative 2x then x ಗೆ derivative dx by dt so ನಮಗೆಲ್ಲ ವ್ಯಾಲ್ಯೂ ಗೊತ್ತಿದೆ ಅಲ್ವಾ 6 into 2 ಎಷ್ಟು 12 into x ಎಷ್ಟು 12 dx by dt ಎಷ್ಟು 1 by 54 1 by 54 ಈಗ ನೋಡಿ 6 ಇಂದ ಡಿವೈಡ್ ಮಾಡಬಹುದಾ ಇದನ್ನ 6 2s then ಎಷ್ಟು 6 9s 6 2s 6 9s ಎಷ್ಟು 54 then 12 and 9 ಇದೆ 3 ಇಂದ ಡಿವೈಡ್ ಮಾಡ್ತೀನಿ 3 4s 3 3s ಈ ಆಯ್ತಲ್ವಾ ಈಗ ರಿಮೈನಿಂಗ್ ಟರ್ಮ್ ಎಷ್ಟು ಉಳ್ಕೊಳ್ತೀರೋ ರಿಮೈನಿಂಗ್ ಟರ್ಮ್ ds by dt ds by dt equals 4 2s ಎಷ್ಟಾಯಿತು 8 divided by 3 8 by 3 s ಅಂದ್ರೆ ಏನು ಏರಿಯಾ ಅಂದ್ರೆ ಏನು ಸ್ಕ್ವೇರ್ ದಟ್ ಈಸ್ ಸ್ಕ್ವೇರ್ h ಯಾವುದು ಯೂನಿಟ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಏರಿಯಾ ಆಫ್ ದಿ ಏನು ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಪಾಸಿಟಿವ್ ಇದೆ ಅಲ್ವಾ ಪಾಸಿಟಿವ್ ಬಂದಿದೆ ಅಂದಮೇಲೆ ಅರ್ಥ ಏನದು ಇನ್ಕ್ರೀಸಿಂಗ್ ಎನ್ಸ್ ಏನು ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಇನ್ಕ್ರೀಸಿಂಗ್ at the rate of ಎಷ್ಟು 8 by 3 square centimeter per second ಯೂನಿಟ್ ಇಂಪಾರ್ಟೆಂಟ್ ಇದೆ ಯೂನಿಟ್ಗೆ 1 ಮಾರ್ಕ್ಸ್ ಇರುತ್ತೆ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ ಇಷ್ಟು ನಾವು ಯಾವುದು ಕ್ಯೂಬ್ ನ ಮಾಡಿದ್ದು ಕ್ಯೂಬ್ ಅಲ್ಲಿ ವಾಲ್ಯೂಮ್ ಆಫ್ ದಿ ಕ್ಯೂಬ್ v equals x cube ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ s equals ಏನು 6x square ಇದು ಅರ್ಥ ಆಗಿದೆ ಅನ್ಕೋತೀನಿ ಸೊ ಲೆಟ್ us go to next problem the next question ಸೊ ಈ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ತುಂಬಾ ಸತಿ ಕೇಳಿರೋ ಕ್ವಶನ್ ಇದು ಇಂಪಾರ್ಟೆಂಟ್ ಕ್ವಶನ್ ರಿಪೀಟೆಡ್ ಆಗಿದೆ ಮತ್ತು ಈಸಿ ಇದೆ ಇದು ನೋಡಿ ದಿ ಲೆಂತ್ x of a rectangle is decreasing at the rate of 5 cm per minute and the width y is increasing at the rate of 4 cm per minute when x equals 8 cm and y equals 6 cm. Find the rate of change of perimeter and area of the rectangular. ಈಗ ನಮಗೆ ಇಲ್ಲಿ ಕೊಟ್ಟಿರೋದು ಯಾವುದರ ಫಿಗರ್ ರೆಕ್ಟ್ಯಾಂಗುಲರ್
ಅಂದರೆ ರೆಕ್ಟ್ಯಾಂಗ್ಯುಲರ್ ಅಂದರೆ ನಿಮಗೆ ಗೊತ್ತಲ್ವಾ ಹೀಗಿದೆ. ರೆಕ್ಟ್ಯಾಂಗ್ಯುಲರ್ ಲೆಂತ್ ಇದು ಎಕ್ಸ್ ಅಂತ ಹೇಳಿದ್ದಾರೆ, ಎರಡು ಸೈಡು ಎಕ್ಸ್. ವಿಡ್ತ್ ಏನದು ವೈ. ರೆಕ್ಟ್ಯಾಂಗ್ಯುಲರ್ ಎಕ್ಸ್ ಇಸ್ ದಿ ಲೆಂತ್, ವೈ ಇಸ್ ದಿ ವಿಡ್ತ್. ಎಷ್ಟು ಲೆಂತ್ ಇದೆ ಇಲ್ಲಿ? 2 ಇದೆ. ವಿಡ್ತ್ ಎಷ್ಟಿದೆ? ವೈ 2 ಇದೆ. ಈಗ ನಮ್ಗೆ ಕೇಳಿರೋದು ಪೆರಿಮೀಟರ್ ಕೇಳಿದ್ದಾರೆ ಮತ್ತು ಏರಿಯಾನು ಕೇಳಿದ್ದಾರೆ. ಫಸ್ಟ್ ಏನು ಮಾಡೋಣ, ಫಾರ್ಮುಲಾ ಬಂದ್ಬಿಡೋಣ. ನಮಗೆ ಫಿಗರ್ ಯಾವುದು ಗೊತ್ತಾಯಿತು. ಫಿಗರ್ ಯಾವುದು? ರೆಕ್ಟ್ಯಾಂಗ್ಯುಲರ್. ಸೊ ರೆಕ್ಟ್ಯಾಂಗ್ಯುಲರ್ ಫಸ್ಟ್ ಏನು ತಗೊಳ್ಳೋಣ? ಪೆರಿಮೀಟರ್. ಪೆರಿಮೀಟರ್ ಆಫ್ ಎ rectangular. Perimeter of a rectangular. Perimeter is denoted by ಏನು? P equals ಅಂದರೆ length of the rectangular ಎಷ್ಟಿದೆ ಇಲ್ಲಿ? x 2x plus 2y. 2x plus 2y. Perimeter of a rectangular P equals 2x plus 2y. ಇಲ್ಲ 2 into x plus y ಅಂತ ತಗೋಬಹುದು. ನೆಕ್ಸ್ಟ್ area of a rectangular. Area of a rectangular ಏನು ನೋಡಿ, ಈಗ ಕ್ವಿಕ್ ಆಗಿ ಹೇಳಬೇಕು. A equals length into breadth ಅಂದ್ರೆ L into B. L ಅಂದ್ರೆ x, B ಅಂದ್ರೆ ಏನು? y. Area equals xy. Area of the rectangular equals ಏನು? xy. ಇದು ನಮಗೆ ಬೇಕಾಗಿರೋದು. ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಮಾಡಬೇಕು, ಏರಿಯಾನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಗಿವನ್ ಏನಿದೆ ಬಂದ್ಬಿಡೋಣ. ಫಸ್ಟ್ ದಿ ಲೆಂತ್ x of a rectangular is decreasing. ಫಸ್ಟ್ ಇಂದ ಹೇಳ್ಕೊ ಬರ್ತಾ ಇದ್ದೀನಿ. ಡಿಕ್ರೀಸಿಂಗ್ ಅಂದ್ರೇನು? ನೆಗೆಟಿವ್. ಡಿಕ್ರೀಸಿಂಗ್ ಅಂದ್ರೆ ಏನು? ನೆಗೆಟಿವ್. ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಅರ್ಥ ಕಡಿಮೆ ಆಗ್ತಾ ಇದೆ, ನೆಗೆಟಿವ್. ಅಟ್ ದಿ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಮಿನಿಟ್. ಮಿನಿಟ್ ಅಂದ್ರೆ ಅರ್ಥ ಏನು? ಟೈಮೇ. ಸೆಕೆಂಡ್ ಕೊಡ್ಬೋದು, ಮಿನಿಟ್ ಕೊಡ್ಬೋದು, ಅವರ್ ಕೊಡ್ಬೋದು. ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಗಿವನ್ ಲೆಂತ್ ಅಂದ್ರೆ ಏನು? ಎಕ್ಸ್ ಅಲ್ವಾ? dx by dt ಕೊಟ್ಟಿದ್ದಾರೆ. dx by dt of a rectangular is decreasing ಅಂತ ಹೇಳಿದ್ದಾರೆ. ಡಿಕ್ರೀಸಿಂಗ್ ಅಂದ್ರೆ ಮೈನಸ್. ಇದು ಇಂಪಾರ್ಟೆಂಟ್ ಇಲ್ಲಿ. ಡಿಕ್ರೀಸಿಂಗ್ ಅಂದ್ರೆ ಏನು? ಮೈನಸ್. ಎಷ್ಟು ಹೇಳಿದ್ದಾರೆ? 5 ಸೆಂಟಿಮೀಟರ್ ಪರ್ ಮಿನಿಟ್. ಈಗ ಅರ್ಥ ಆಯ್ತಾ? ನಮ್ಮ ಪ್ರತಿ ಸತಿ ಇನ್ಕ್ರೀಸಿಂಗ್ ಅಂದ್ರೆ ಪಾಸಿಟಿವ್, ಇನ್ಕ್ರೀಸಿಂಗ್ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತಾ ಇದ್ದು. ಡಿಕ್ರೀಸಿಂಗ್ ಅಂದ್ರೆ ಏನು? ನೆಗೆಟಿವ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ಅಂಡ್ ವಿಡ್ತ್ y is increasing. ವಿಡ್ತ್ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಲೆಂತ್ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ವಿಡ್ತ್ y is increasing ಅಂದ್ರೆ dy by dt equals increasing ಅಂದ್ರೆ ಏನು? ಪ್ಲಸ್ at the rate of ಎಷ್ಟು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ಪರ್ ಮಿನಿಟ್. 4 ಸೆಂಟಿಮೀಟರ್ ಪರ್ ಮಿನಿಟ್. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫೈಂಡ್ ದಿ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಟು ಫೈಂಡ್ ದಿ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಅಂದ್ರೆ dp by dt ಕ್ವೆಶ್ಚನ್ ಮಾರ್ಕ್. dp by dt ಕ್ವೆಶ್ಚನ್ ಮಾರ್ಕ್. ಅಂಡ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ dA by dt. dA by dt ಕ್ವೆಶ್ಚನ್ ಮಾರ್ಕ್. ಯಾವಾಗ ವ್ಯಾಲ್ಯೂ ಕೊಟ್ಟಿದ್ದಾರೆ? ಯಾವಾಗ? when x equals 8 ಸೆಂಟಿಮೀಟರ್ and y equals ಎಷ್ಟು? 6 ಸೆಂಟಿಮೀಟರ್. x equals 8 ಸೆಂಟಿಮೀಟರ್ and y equals 6 ಸೆಂಟಿಮೀಟರ್. ಎಷ್ಟು ನಮಗೆ ಕೊಟ್ಟಿರೋ ಕ್ವೆಶ್ಚನ್. ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? dp by dt ಕ್ಯಾಲ್ಕುಲೇಟ್ ಮಾಡಬೇಕು, dA by dt. dp by dt ಅಂದ್ರೇನು? ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಯಾವುದು? 2x plus 2y ತಗೊಳ್ಳೋಣ. ನಾವು ಏನು? p equals 2x plus 2y. ಡಿಫ್ರೆನ್ಶಿಯೇಟ್ with respect to time. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು? ಟೈಮ್. ಆಗ p ಗೆ ಡೆರಿವೇಟಿವ್ ಏನು? dp by dt. dp by dt 2 ಏನು? ಕಾನ್ಸ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ x ಗೆ ಡೆರಿವೇಟಿವ್ ಏನು? dx by dt ಪ್ಲಸ್ 2 ಕಾನ್ಸ್ಟೆಂಟ್. y ಗೆ ಡೆರಿವೇಟಿವ್ ಏನು? dy by dt. ನಮಗೆ ವ್ಯಾಲ್ಯೂ ಗೊತ್ತಿದೆ. 2 into dx by dt ಎಷ್ಟು? -5 plus 2 into dy by dt ಎಷ್ಟು? 4. that is ಎಷ್ಟಾಯ್ತು? -10 plus 8. -10 plus 8. therefore so ಇಲ್ಲಿ ಬರೀತೀನಿ ನೋಡಿ. dp by dt -10 plus 8 equals -2. ಪೆರಿಮೀಟರ್ ಅಂದ್ರೆ ಲೆಂತ್. ಆಗೇನಾಯ್ತು? ಸೆಂಟಿಮೀಟರ್ ಪರ್ ಮಿನಿಟ್. ಸೆಂಟಿಮೀಟರ್ ಪರ್ ಮಿನಿಟ್. ಇಲ್ಲಿ ನಮಗೆ ಪೆರಿಮೀಟರ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ನೆಗೆಟಿವ್ ಬಂದಿದೆ ಅಂದ್ರೆ ಡಿಕ್ರೀಸ್ ಆಗ್ತಾ
ಆಗ್ತಿದೆ ಅಂತ ಅರ್ಥ. ಸೊ ಪೆರಿಮೀಟರ್ ಡಿಕ್ರೀಸ್ ಆಗ್ತಿದೆ. ಈಗ ನಾವು ಏರಿಯಾ ತಗೋತೀನಿ. ಎ ಈಕ್ವಲ್ಸ್ ಎಕ್ಸ್ ವೈ. ಏರಿಯಾ ಆಫ್ ದಿ ರೆಕ್ಟಾಂಗಲ್ ಇಸ್ ಎಕ್ಸ್ ವೈ. ಎಕ್ಸ್ ಇಂಟು ವೈ. ಎಕ್ಸ್ ವೇರಿಯಬಲ್ ವೈ ವೇರಿಯಬಲ್. ಇಲ್ಲಿ ನಾವು ಯಾವ ರೂಲ್ ಅಪ್ಲೈ ಮಾಡ್ತೀವಿ? ಪ್ರಾಡಕ್ಟ್ ರೂಲ್. ಯಾಕೆಂದ್ರೆ ಮಲ್ಟಿಪ್ಲೈ ಇರೋದಿಲ್ಲ. ಸೊ ಡಿಫ್ರೆನ್ಶಿಯೇಟ್ with respect to time. Differentiate with respect to time. Derivative of A ಅಂದ್ರೆ area dA by dt equals x into y. ಅದರಿಂದ ಯಾವುದು ತಗೋಬೇಕು? ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಅಂದಾಗ x ಕಾನ್ಸ್ಟೆಂಟ್ ಇಟ್ಕೊಳ್ಳೋಣ, y ಗೆ ಡೆರಿವೇಟಿವ್ ಕೊಡ್ತೀನಿ with respect to t ಇರೋದ್ರಿಂದ dy by dt ಪ್ಲಸ್ y ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ, x ಗೆ ಡೆರಿವೇಟಿವ್ ಏನು? dx by dt. ನಮಗೆ ವ್ಯಾಲ್ಯೂಸ್ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. dA by dt equals x ಎಷ್ಟು ಹೇಳಿದ್ದಾರೆ? 8 into dy by dt ಎಷ್ಟು? dy by dt 4 ಪ್ಲಸ್ y ಎಷ್ಟು? 6 into dx by dt ಎಷ್ಟು? -5. that is 8 4s are 32 plus into minus 6 5s are 30. so area dA by dt equals ಎಷ್ಟಾಯಿತು? 2. ಏರಿಯಾ ಅಂತಾಗ ಯೂನಿಟ್ ಏನು? ಸ್ಕ್ವೇರ್ ಸೆಂಟಿಮೀಟರ್ ಪರ್ ಮಿನಿಟ್. ಏರಿಯಾ ಏನು? ಸ್ಕ್ವೇರ್ ಸೆಂಟಿಮೀಟರ್ ಪರ್ ಮಿನಿಟ್. ಇಲ್ಲೇನಾಯಿತು? ಪೆರಿಮೀಟರ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಏರಿಯಾ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮೀನ್ಸ್ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಈಸ್ ಡಿಕ್ರೀಸಿಂಗ್ ಅಟ್ -2 centimeter per minute and rate of change of area is increasing at ಎಷ್ಟು? 2 square centimeter per minute. ಸೊ ಈ ಕ್ವಶನ್ ಅರ್ಥ ಆಗಿದೆ ಅಲ್ವೇನೋ? ಈ ಕ್ವಶನ್ ನಮಗೆ ರಿಪೀಟೆಡ್ ಕ್ವಶನ್, ವ್ಯಾಲ್ಯೂ ಚೇಂಜ್ ಆಗ್ಬೋದು. ಸೊ ರಿಪೀಟೆಡ್ ಇಷ್ಟು ಬರೆಯೋದಕ್ಕೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 5 ಮಾರ್ಕ್ಸ್. ಅಲ್ಲಿ ನೀವು ಕನ್ಕ್ಲೂಷನ್ ಬರೆಯೋದು ಕೂಡ 1 ಮಾರ್ಕ್ಸ್. ಒಂದು ಯೂನಿಟ್ ತಪ್ಪಾದರೂ ನಿಮಗೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅರ್ಥ ಆಗಿದೆ ಅಲ್ವಾ? ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದಿ ಕರ್ವ್ 6y equals x cube plus 2. Find the point on the curve at which y coordinate is changing 8 times as fast as x coordinate. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಪಾಯಿಂಟ್ ಅನ್ನ ಕೇಳಿದ್ದಾರೆ. ಸೊ ಪಾಯಿಂಟ್ ಅನ್ನ ನಾನು ಏನಂತ ತಗೋತೀನಿ? x, y ಅಂತ ಕನ್ಸಿಡರ್ ಮಾಡೋಣ. ಪಾಯಿಂಟ್ ಅನ್ನ ತಗೊಳ್ಳೋಣ. ಲೆಟ್ x, y be the point on the curve. Let x, y be the point on the curve. ಆಯ್ತಾ? ಗಿವನ್ ಹೇಳಿದ್ದಾರೆ ನೋಡಿ, find the point on the curve at which y coordinate is changing 8 times as fast as x coordinate. ಅಂದ್ರೆ ಚೇಂಜ್ ಆಗ್ತಿದೆ as fast as nothing but ಏನು? ಡೆರಿವೇಟಿವ್. ಅಂದ್ರೆ ಗಿವನ್ ಏನು ಕೊಟ್ಟಿದ್ದಾರೆ? y coordinate ಅಂದ್ರೆ ಯಾವುದು? y. x, y ಅಂತ ತಗೊಂಡಿದ್ದೀನಿ. y coordinate ಏನು ತಗೊಂಡಿದ್ದೀನಿ? y ತಗೊಂಡಿದ್ದೀನಿ. ಅಂದ್ರೆ dy by as fast ಅಂದಾಗ ಟೈಮ್. dy by dt equals 8 into dx by dt. ಇದು ಕೊಟ್ಟಿರೋದು. dy by dt equals 8 into dx by dt ಕೊಟ್ಟಿದ್ದಾರೆ. ಟು ಫೈಂಡ್ ಏನು? ಪಾಯಿಂಟ್ ಅನ್ನ ಕಲೆಕ್ಷನ್ ಮಾಡಬೇಕು. ನಾವು ಗಿವನ್ ಕರ್ವ್ ಅನ್ನು ತಗೊಳ್ಳೋಣ. 6y equals x cube plus 2. differentiate with respect to time. ಆವಾಗ 6 into y ಗೆ ಡೆರಿವೇಟಿವ್ ಏನು? dy by dt equals x cube ಗೆ ಡೆರಿವೇಟಿವ್ 3x square, then x ಗೆ dx by dt plus 2 ಕಾನ್ಸ್ಟೆಂಟ್ 0. ಈಗ ಇಲ್ಲಿ ನೋಡಿ ಡಿವೈಡ್ ಮಾಡೋಣ ಅಂದ್ರೆ ಡಿವೈಡ್ ಮಾಡ್ಬೋದು ನೋಡಿ. 3 1s 3 2s 3 1s 3 2s ಒಪ್ಕೊಂಡಿದ್ದೀವಿ ನಾವು. 2 into dy by dx equals ಎಷ್ಟಾಯಿತು? x square into dx. ಈಗ ಬಿಡ್ತೀನಿ. ಈಗ dy by dx dy by dt ಎಷ್ಟು? 8 into dx by dt. ಅವಾಗ 2 into dy by dt ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? 8 into dx by dt equals x square into dx by dt. dx by dt ಕ್ಯಾನ್ಸಲ್.
x square equals 16, x equals plus or minus 4. x coordinate two values ಬಂದಿದೆ, x equals plus or minus 4. ಈಗ y ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನ ತಗೊಳ್ಳೋಣ. Now if x equals 4, then 6y equals x ಗೆ 4 ಕೊಡ್ತೀನಿ, ಆಗ ಎಷ್ಟಾಯ್ತು 4 ಕ್ಯೂಬ್, ಕರೆಕ್ಟಾ? 4 ಕ್ಯೂಬ್ ಪ್ಲಸ್ 2, 4 ಸ್ಕ್ವೇರ್ ಎಷ್ಟು 16, 16 into 4 ಎಷ್ಟು 64, that is 64 plus 2, that is 6y equals ಎಷ್ಟಾಯ್ತು 66. 6y equals 66, 6 ones are 11s are, therefore y equals 11. Next, if x equals minus 4, then 6y equals minus 4 cube plus 2 equals minus ಇದ್ದಾಗ 3 times multiply ಮಾಡುವಾಗ minus ಆಗುತ್ತೆ, that is 64 plus 2, that is 6y equals minus 62. So direct divide ಆದಾಗ 2 3s are ಎಷ್ಟಾಯ್ತು 3, 2 3s are 6, 2 ಇಂದ ಡಿವೈಡ್ ಮಾಡಿದ್ರೆ 31, therefore y equals minus 31 by 3. y equals ಎಷ್ಟಾಯ್ತು minus 31 by 3. thus ನಮಗೆ ಪಾಯಿಂಟ್ಸ್ ಅನ್ನು ಹೇಳಿರೋದು, thus the points on the curve, thus the points on the curve, 2 points ಬಂದಿದೆ on the curve are, ಒಂದು ಯಾವುದು 4, x 4 ಇದ್ದಾಗ y ಎಷ್ಟಾಯ್ತು 11, 4, 11, and another one is minus 4x ಇದ್ದಾಗ y is minus 31 by 3. This is the point of the curve. So ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್, ಇವತ್ತು ಮಾಡಿರೋದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಸೊ ರೇಟ್ ಆಫ್ ಚೇಂಜ್ ಆಫ್ ಎ ಕ್ವಾಂಟಿಟಿಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.